ಕಟ್ಟಾಗಿ ತರಕಾರಿ ಅಂಗಡಿಗೆ ಆಂಬ್ಯುಲೆನ್ಸ್ ನುಗ್ಗಿಬಿಟ್ಟಿದೆ. ತರಕಾರಿ ವ್ಯಾಪಾರಿ ರಮೇಶ್ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಾಯಗಳಾಗಿವೆ. ಈ ಘಟನೆಯಲ್ಲಿ ಬ್ರೇಕ್ ಕಟ್ಟಾಗಿದ್ರಿಂದ ತರಕಾರಿ ಅಂಗಡಿಗೆ ಆಂಬ್ಯುಲೆನ್ಸ್ ನುಗ್ಗಿಬಿಟ್ಟಿದೆ. ಹೀಗಾಗಿ ತರಕಾರಿ ವ್ಯಾಪಾರಿ ರಮೇಶ್ ಸಾವನ್ನಪ್ಪಿದ್ರೆ ಇಬ್ಬರು ಗಾಯಗೊಂಡಿದ್ದಾರೆ. ಈ ಘಟನೆಯಲ್ಲಿ ವಿಲ್ಸನ್ ಗಾರ್ಡನ್ನ 9ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಬೆಳಗ್ಗೆ 7:30 ಸುಮಾರಿಗೆ ಈ ಘಟನೆ ನಡೆದಿದೆ. ದ್ವಿಚಕ್ರ ವಾಹನ ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಂಥ ಆಂಬ್ಯುಲೆನ್ಸ್ ಜೊತೆಗೆ ತರಕಾರಿ ಅಂಗಡಿಗೂ ಡಿಕ್ಕಿ ಹೊಡೆದ್ಬಿಟ್ಟಿದೆ. ತರಕಾರಿ ವ್ಯಾಪಾರಿ ರಮೇಶ್ ಅವರು ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಅಪಘಾತದ ನಂತರ ಆಂಬ್ಯುಲೆನ್ಸ್ ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಆಂಬ್ಯುಲೆನ್ಸ್ ಚಾಲಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ದ್ವಿಚಕ್ರ ವಾಹನ ಹಾಗೂ ಆಟೋಗಳಿಗೂ ಕೂಡ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದೆ. ನಂತರ ತರಕಾರಿ ಅಂಗಡಿಗೆ ನುಗ್ಗಿಬಿಟ್ಟಿದೆ. ಪಾಪ ವ್ಯಾಪಾರ ಮಾಡ್ತಾ ಇದ್ದಂಥ ರಮೇಶ್ ಅವರು ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಕೂಡ ಗಾಯಗೊಂಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕನನ್ನ ಹಿಡಿದು ಥಳಿಸಲಾಗಿದೆ. ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ಓಡಿಸಿ ಸ್ಪೀಡ್ ಹಂಗಿದೆ.